ಸರ್, ಇನ್ನು 20 ಕ್ಷೇತ್ರಗಳ ಪಟ್ಟಿ ಬಿಡುಗಡೆ ನಾವು ಎಲ್ಲ ಅಭ್ಯರ್ಥಿಗಳ ಮುಖದಲ್ಲೂ ಪ್ರಧಾನಮಂತ್ರಿ ಮೋದಿ ಅವರನ್ನು ನೋಡ್ತೀವಿ. ಮತ್ತೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕು. ಅದಕ್ಕೆ ಎಲ್ಲ ಲೋಕಸಭಾ ಕ್ಷೇತ್ರಗಳಲ್ಲೂ ಭಾರತೀಯ ಜನತಾ ಪಾರ್ಟಿ ಗೆಲ್ಲಬೇಕು. ಒಂದು ಪಕ್ಷ ಅದು ಪಾಲಿಸಿ, ಅದರ ಮೇಲೆ ದೇಶದ ಹಿತ, ದೇಶದ ಅಭಿವೃದ್ಧಿ ನಿಂತಿದೆ. ಹಾಗಾಗಿ ನಾವೆಲ್ಲ ಯೋಚನೆ ಮಾಡೋದು, ಕೆಲಸ ಮಾಡೋದು ಕೇವಲ ಪಾರ್ಟಿ ಮಾತ್ರ. ವೈಯಕ್ತಿಕ ಲಾಭ ನಷ್ಟದ ಲೆಕ್ಕಾಚಾರ ಹಾಕಿ ಇವತ್ತಿನವರೆಗೂ ರಾಜಕಾರಣ ಮಾಡಿಲ್ಲ. ನಾವೇನಿದ್ರು ಪಾರ್ಟಿ ಹಿತ ಮತ್ತು ದೇಶದ ಹಿತದ ರಾಜಕಾರಣನೇ ಮಾಡಿದ್ದೇವೆ. ಆ ಹಿನ್ನೆಲೆಯಲ್ಲೇ ನಾವು ಕೆಲಸ ಮಾಡ್ತೀವಿ. ಈಶ್ವರಪ್ಪನವ್ರ ಜೊತೆನಲ್ಲೂ ಕೂಡ ಅವರಿಗೂ ಕೂಡ ನಾವು ವೈಯಕ್ತಿಕವಾಗಿ ಮನವೊಲಿಸೋ ಪ್ರಯತ್ನ ಮಾಡ್ತೀವಿ. ಸರ್, ಇನ್ನು 20 ಕ್ಷೇತ್ರಗಳ ಪಟ್ಟಿ ಬಿಡುಗಡೆ ನಾವು ಎಲ್ಲ ಅಭ್ಯರ್ಥಿಗಳ ಮುಖದಲ್ಲೂ ಪ್ರಧಾನಮಂತ್ರಿ ಮೋದಿ ಅವರನ್ನು ನೋಡ್ತೀವಿ. ಮತ್ತೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕು. ಅದಕ್ಕೆ ಎಲ್ಲ ಲೋಕಸಭಾ ಕ್ಷೇತ್ರಗಳಲ್ಲೂ ಭಾರತೀಯ ಜನತಾ ಪಾರ್ಟಿ ಗೆಲ್ಲಬೇಕು. ಒಂದು ಪಕ್ಷ ಅದು ಪಾಲಿಸಿ, ಅದರ ಮೇಲೆ ದೇಶದ ಹಿತ, ದೇಶದ ಅಭಿವೃದ್ಧಿ ನಿಂತಿದೆ. ಹಾಗಾಗಿ ನಾವೆಲ್ಲ ಯೋಚನೆ ಮಾಡೋದು, ಕೆಲಸ ಮಾಡೋದು ಕೇವಲ ಪಾರ್ಟಿ ಮಾತ್ರ. ವೈಯಕ್ತಿಕ ಲಾಭ ನಷ್ಟದ ಲೆಕ್ಕಾಚಾರ ಹಾಕಿ ಇವತ್ತಿನವರೆಗೂ ರಾಜಕಾರಣ ಮಾಡಿಲ್ಲ. ನಾವೇನಿದ್ರು ಪಾರ್ಟಿ ಹಿತ ಮತ್ತು ದೇಶದ ಹಿತದ ರಾಜಕಾರಣನೇ ಮಾಡಿದ್ದೇವೆ. ಆ ಹಿನ್ನೆಲೆಯಲ್ಲೇ ನಾವು ಕೆಲಸ ಮಾಡ್ತೀವಿ. ಈಶ್ವರಪ್ಪನವ್ರ ಜೊತೆನಲ್ಲೂ ಕೂಡ ಅವರಿಗೂ ಕೂಡ ನಾವು ವೈಯಕ್ತಿಕವಾಗಿ ಮನವೊಲಿಸೋ ಪ್ರಯತ್ನ ಮಾಡ್ತೀವಿ. ಸರ್, ಇನ್ನು 20 ಕ್ಷೇತ್ರಗಳ ಪಟ್ಟಿ ಬಿಡುಗಡೆ ನಾವು ಎಲ್ಲ ಅಭ್ಯರ್ಥಿಗಳ ಮುಖದಲ್ಲೂ ಪ್ರಧಾನಮಂತ್ರಿ ಮೋದಿ ಅವರನ್ನು ನೋಡ್ತೀವಿ. ಮತ್ತೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕು. ಅದಕ್ಕೆ ಎಲ್ಲ ಲೋಕಸಭಾ ಕ್ಷೇತ್ರಗಳಲ್ಲೂ ಭಾರತೀಯ ಜನತಾ ಪಾರ್ಟಿ ಗೆಲ್ಲಬೇಕು. ಒಂದು ಪಕ್ಷ ಅದು ಪಾಲಿಸಿ, ಅದರ ಮೇಲೆ ದೇಶದ ಹಿತ, ದೇಶದ ಅಭಿವೃದ್ಧಿ ನಿಂತಿದೆ. ಹಾಗಾಗಿ ನಾವೆಲ್ಲ ಯೋಚನೆ ಮಾಡೋದು, ಕೆಲಸ ಮಾಡೋದು ಕೇವಲ ಪಾರ್ಟಿ ಮಾತ್ರ. ವೈಯಕ್ತಿಕ ಲಾಭ ನಷ್ಟದ ಲೆಕ್ಕಾಚಾರ ಹಾಕಿ ಇವತ್ತಿನವರೆಗೂ ರಾಜಕಾರಣ ಮಾಡಿಲ್ಲ. ನಾವೇನಿದ್ರು ಪಾರ್ಟಿ ಹಿತ ಮತ್ತು ದೇಶದ ಹಿತದ ರಾಜಕಾರಣನೇ ಮಾಡಿದ್ದೇವೆ. ಆ ಹಿನ್ನೆಲೆಯಲ್ಲೇ ನಾವು ಕೆಲಸ ಮಾಡ್ತೀವಿ. ಈಶ್ವರಪ್ಪನವ್ರ ಜೊತೆನಲ್ಲೂ ಕೂಡ ಅವರಿಗೂ ಕೂಡ ನಾವು ವೈಯಕ್ತಿಕವಾಗಿ ಮನವೊಲಿಸೋ ಪ್ರಯತ್ನ ಮಾಡ್ತೀವಿ.